ಸರ್ ಇವರ ಸಮಸ್ಯೆ ಬಹಳಷ್ಟು ದಿನಗಳಿಂದ ಇದೆ ಸರ್. ಈ ಮಕ್ಕಳದು ಏನ್ ಸರ್ ಇದ್ರಕ್ಕಿಂತ 4ನೇ ಬಾರಿ ಅವ್ರು ಸಾಯಂಕಾಲ ಗಾಡಿ ಹೋಗೋದ್ರೆ ಇಲ್ಲ ಸರ್ ಕೇಳ್ರಿ. ಇವರು ಇಲ್ಲೇ ಹೋರಾಟ ಮಾಡಿ 4ನೇ ಬಾರಿ ಇದು ಇಲ್ಲಿ ಇದೇ ಹಳೆ ಆಸ್ಪತ್ರೆ ಎದುರು ಇದು 4ನೇ ಬಾರಿ ಸರಿ ಹೋರಾಟ ಮಾಡ್ತಾರೆ ಮಕ್ಕಳಿದು. ಇದು ಒಂದು ಬಾರಿ 2 ಬಾರಿ ಅಲ್ಲ, ಇವ್ರಿಗೆ ಪ್ರತಿ ಬಾರಿ ಇದೇ ಸಮಸ್ಯೆ ಇದೆ. ನಾವು ಪ್ರತಿ ಬಾರಿ ಸುದ್ದಿ ಮಾಡ್ತೀವಿ, ಆದ್ರೂ ಸಹ ನೀವು ಯಾವ್ದೇ ತರ ಕ್ರಮ ಕೈಗೊಳ್ತಲ್ಲ. ಇಲ್ಲೆಲ್ಲ ಮಕ್ಕಳು ನೋಡ್ರಿ 60-80 ಜನ ಮಕ್ಕಳಿದ್ದಾರೆ. ನೀವು ಅಲ್ಲಿಂದ ಒಂದು ಬಸ್ ಸಪ್ರೇಟ್ ಆಗಿ ಮಕ್ಕಳಿಗೆ ಒಂದು ಬಸ್ ಬಿಟ್ರೆ ಇವ್ರಿಗೆ ಅನುಕೂಲ ಆಗುತ್ತೆ. ಎಲ್ ತನಕ 3 ಬಸ್ ಹೋಗ್ತಾ ಇದಾವೆ, ಟೈಮಿಂಗ್ ಹೆಚ್ಚು ಕಡಿಮೆ ಅಲ್ಲಲ್ಲ ಅದೆಲ್ಲ ಸರ್. ನೋಡ್ರಿ 3 ಬಸ್ 4 ಬಸ್ ಸರ್. ಬಸ್ ಅಲ್ಲಿ ಫುಲ್ ಜನ ಇದ್ದಾರೆ ಸರ್. ಆ ಮಕ್ಕಳಿಗೆ ಕೊಡ್ಬೇಕು ಸರ್. ಹೇಳ್ತೇನಲ್ರಿ ನಿಮ್ಗೆ ಹೇಳ್ದಂಗೆ ಸಪ್ರೇಟ್ ಇಲ್ಲೆಲ್ಲ ಕೇಳಿ ಸರ್. ಇಲ್ಲೆಲ್ಲ ಸ್ಟೂಡೆಂಟ್ಸ್ ಅಲ್ಲೇ ಬಸ್ ಬಿಟ್ಟಿರೋದ್ರಿ, ಅದ್ರೊಳಗೆ ಇವ್ರು ಬಂದ ಇಲ್ಲ ಸರ್. ನಾನ್ ಹೇಳದ ಅಂತಂದ್ರೆ ಈಗ ನೋಡ್ರಿ, ಇಲ್ಲ ಸಪ್ರೇಟ್ ಬಸ್ ಕೊಡ್ಬೇಕು ಸರ್. ಈ ದೇಶದ ಭವಿಷ್ಯತ್ತು ನಾಳೆ ಮಕ್ಕಳು ಈ ಮಕ್ಕಳಿಗೆ ಕೇಳ್ತೀರಾ ಪೂರ್ತಿಯಾಗಿ? ಹಾ ರೀ, ಬಸ್ಗಳು ಕೊಟ್ಟಿದೀನಿ ಅಂತ ಹೇಳಕತ್ತೀನಿ ನಾನು. ಬಸ್ಗಳು ಬಿಟ್ಟಿದೀವಿ, ಸ್ವಲ್ಪ ಟೈಮ್ ಹಿಂದ ಮುಂದೆ ಬರ್ತಾವ್ರಿ. ಬಸ್ಗಳಿಗೆ ಬಿಟ್ಟಿದ್ರಿ ಫುಲ್ ಬಸ್ ಬಸ್ ಸ್ಟ್ಯಾಂಡ್ ಫುಲ್ ಆಗಿ ಬರ್ತಾವ. ಪ್ರಾಬ್ಲಮ್ ಆಗಿಲ್ಲ ಇಲ್ಲ ಸರ್, ಅವ್ರ ಅಂತಾರ ಬಸ್ ಸರ್ ಬಸ್ ಬಸ್ ಸ್ಟ್ಯಾಂಡ್ ಫುಲ್ ಆಗಿ ಬರ್ತಾವ. ನಾವೆಲ್ಲಿ ಕೊಡ್ಬೇಕು ಮಕ್ಕಳು? ಅದ್ರ ಸಮಸ್ಯೆ ನಿಮ್ ಪರಿಹರಿಸ್ಬೇಕು ಸರ್. ನೀವು ಸಮಸ್ಯೆ ಏನಿದೆ ಅಂತ ಅದ್ರ ಬಗ್ಗೆ ಇಲ್ಲ. ಬಸ್ ಇದಾವ ಸರ್, ಬಸ್ ಇಲ್ಲ ಅಂತ ಯಾರು ಹೇಳ್ತಾ ಇಲ್ಲ. ಬಸ್ ಫುಲ್ ಆಗಿ ಬರ್ತಾ ಇದೆ, ಮಕ್ಕಳಲ್ಲಿ ಕೊಡ್ಬೇಕು. ಟಾಪ್ ಮೇಲೆ ಇಂದ್ರಮ್ಮ ಟಾಪ್ ಮೇಲೆ ಕೊಡ್ಬೇಕೇನ್ ಹೇಳ್ರಿ? ಬೆಳಿಗ್ಗೆ 7 ಬರ್ತಾವಂತ ಮಕ್ಕಳು, ಊಟ ಇಲ್ಲ ತಿಂಡಿ ಇಲ್ಲ ಮಕ್ಕಳು, ಏನಿಲ್ಲ. ಯಾವಾಗ ಹೋಗ್ಬೇಕ ಮಕ್ಕಳು? ಇಲ್ಲ ಇವ್ರಿಗೆ ನೋಡಿ ಸರ್, ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇಲ್ಲ ಸರ್, ನಾನ್ ಹೇಳಂತಾರೆ ಇವ್ರಿಗೆ ಸಪ್ರೇಟ್. ಎಷ್ಟು ಗಂಟೆಗಮ್ಮ? ಒಬ್ರೊಬ್ಬ ಮಾತಾಡ್ರಿ ಸರ್. 3:15 ಒಂದು ಬಸ್, 4 ಗಂಟೆಗೆ ಒಂದು ಬಸ್ ಬಿಟ್ರೆ ಇವರೆಲ್ಲ ಕೋಟಗಿರ ಸರ್. ಕೋಟಗಿರ ಕೇವಸಳ್ಳಿ ಸರ್. 4 ಗಂಟೆಗೆ ಕೇವಸಳ್ಳಿಗೆ ಒಂದು ಸಪ್ರೇಟ್ ಬಸ್ ಇಲ್ಲಿಂದ ತುಂಬ್ಕೊಂಡು ಹೋದ್ರೆ ಆ ಮಕ್ಕಳು ಎಲ್ಲರೂ ಸರಿಯಾದ ಸಮಯಕ್ಕೆ ಊರಿಗೆ ಮುಟ್ತಾವ ಸರ್. ಮಾಡ್ತೀರಿ ಸರ್? ನಾಳೆ ಮಾಡ್ಲೇಬೇಕು ಸರ್. ಇಲ್ಲ ನಾನೇ ನಿಮ್ಮ ಡಿಪೋ ಬಳಿ ಬಂದು ಹೋರಾಟ ಮಾಡ್ತೇನೆ. ಏನ್ ನಿಂದ್ರಮ್ಮ, ಏನ್ ನಮ್ಮ ಮಾತಾಡ್ಸೋ. ಹಾ ಸರ್, ಹಲೋ. ನಾಳೆ ಬಿಡ್ತಾರಂತ, ಇವತ್ತೊಂದೇ ಅಡ್ಜಸ್ಟ್ಮೆಂಟ್ ಮಾಡಿ. ಸರ್ ಆ ಮಕ್ಕಳು ಕೇಳ್ತಾ ಇಲ್ಲ ಸರ್. ಈಗ 2 ಬಸ್ ಫುಲ್ ಆಫ್ ನಿಲ್ಸರ ಮಕ್ಕಳು. ಇಲ್ಲಿಂದ ಸ್ಟಾರ್ಟ್ ಆಗ್ಬೇಕು ಸರ್. ನಾನು ಹೇಳೋದು ಈ ಬಸ್ ಸ್ಟ್ಯಾಂಡ್ ಇಂದ ಬೇಡ ಅವ್ರ ಮಕ್ಕಳಿಗೆ ಬಸ್ ಸರ್. ಇವ್ರಿಗೆ ಇಲ್ಲಿಂದಲೇ ಬಸ್ ಸ್ಟಾರ್ಟ್ ಮಾಡ್ಬೇಕು ಸರ್ ನೀವು. ಬಂದಾಳಿಗೆ ಬಸ್ ಬಿಟ್ಟಿವ ಅಂತಂದ್ರೆ ಆಟೋಮೆಟಿಕ್ ಕೊಟ್ಟಿಗೆರೆ ಕುಂದಿರ್ತಾರ. ಇಲ್ಲ ಇಲ್ಲ ಸರ್, ಇಲ್ಲ ಸರ್. ಇಲ್ಲಿ ಜೂನಿಯರ್ ಕಾಲೇಜ್ ಆದ ಸರ್, ಅಲ್ಲಿಂದ ನೀವು ಒಂದು ಬಸ್ ಮಾಡಿರಲ್ಲ ಸರ್. ಈ ಮಕ್ಕಳೆಲ್ಲ ಇಲ್ಲಿಂದ ತುಂಬ್ಕೊಂಡು ಹೋಗ್ಬೋದು ನೀವು. ಈಗ ಬಸ್ ಸ್ಟ್ಯಾಂಡ್ ಇಂದ ಬಂದ್ರೆ ಎಲ್ಲ ಸಾರ್ವಜನಿಕ ಪ್ರಯಾಣಿಕರೆಲ್ಲ ಫುಲ್ ಇದಾರೆ ಸರ್. ಆ ಮಕ್ಕಳಿಗೆ ಕಾಲಿಡಕ್ ಜಾಗಿಲ್ಲ. ಈಗ ಏನ್ ಮಾಡಿ ಸರ್? ಈಗ ಮಕ್ಳು ಹೆಂಗ್ ಹೋಗ್ಬೇಕು? ಈಗ ಯಾವ್ದು ಇಲ್ಲ ಸರ್. ಈಗ ಈ ಮಕ್ಳು ಹೆಂಗ್ ಹೋಗ್ಬೇಕು? ಈಗ ಹೆಂಗ್ ಹೋಗ್ಬೇಕು ಸರ್ ಅದನ್ನ ಹೇಳ್ರಿ. ಈಗ ಕಳ್ಸಿರಿ. ಈಗ ಎಂಟಿ ಬಸ್ ಕಳಿಸ್ರಿ. ಎಂಟಿ ಬಸ್ ಕಳಿಸ್ಬೇಕು ಸರ್ ನೀವೀಗ. ನೀವು ಬರತನ ಇಲ್ಲೇ ಇರ್ತೀನಿ ನೋಡ್ರಿ. ಕಳಿಸಿ ಸರ್.